ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ PDO ಮತ್ತು VAO ಈ ಹೊಸ ನೇಮಕಾತಿ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ವಿಡಿಯೋ ಆಗಿರುತ್ತೆ. ಇದು ಸಂಪೂರ್ಣವಂಥ ಮಾಹಿತಿ ಮತ್ತು ಯಾವ ಬರುತ್ತೆ ನೋಟಿಫಿಕೇಷನ್ ಎಂಬುದರ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಇವತ್ತು ಆಮೇಲೆ ಬರೀ 350 PDO ಅಂತಿದೆ, ಬಟ್ ಟೋಟಲಾಗಿ ಓವರಾಲ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದರ ಬಗ್ಗೆ ವಿವರ ನೋಡ್ತಾ ಹೋಗೋಣ. ಓಕೆ, ಆನಂತರ VAO ನೋಟಿಫಿಕೇಷನ್ ಯಾವಾಗ ಮತ್ತು PDO ನೋಟಿಫಿಕೇಷನ್ ಯಾವಾಗ ಇದ್ರ ಬಗ್ಗೆ ಕ್ಲಾರಿಟಿಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ KPSC ಮತ್ತು KE ಇನ್ನು ವಿವಿಧ ರೀತಿಯಂಥ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಜಾಯಿನ್ ಬಟನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಬ್ಲಾಗ್ ಏನೋ ಮೆಂಬರ್ಶಿಪ್ ಅಂತ ತಿಳ್ಕೊಂಡ್ರೆ ಅಲ್ಲಿ ನಿಮಗೆ ವಿವಿಧ ರೀತಿಯ ತರಗತಿಗಳು ಆರಂಭ ಮಾಡಿದೆವು ಸಹ. ಹಾಗಾಗಿ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ತೊಗೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಮೊದಲಿಗೆ PDOದಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಜಿಲ್ಲಾವಾರು ಅಂತ ನೋಡಿದಾಗ, ತುಮಕೂರಲ್ಲಿ 75, ದಕ್ಷಿಣ ಕನ್ನಡದಲ್ಲಿ 72, ಕಲಬುರಗಿಯಲ್ಲಿ 68, ಬೆಳಗಾವಿಯಲ್ಲಿ 67, ಉತ್ತರ ಕನ್ನಡದಲ್ಲಿ 60, ಚಿಕ್ಕಮಗಳೂರಿನಲ್ಲಿ 55 ಹುದ್ದೆಗಳು ಮತ್ತು ಹಾವೇರಿಯಲ್ಲಿ 53 ಹುದ್ದೆಗಳು, ಶಿವಮೊಗ್ಗದಲ್ಲಿ 49, ವಿಜಯನಗರದಲ್ಲಿ 47 ಹುದ್ದೆಗಳು, ರಾಯಚೂರಲ್ಲಿ 45 ಹುದ್ದೆಗಳು, ನೆಕ್ಸ್ಟ್ ಕೊಡಗಿನಲ್ಲಿ 43, ಬೀದರ್ನಲ್ಲಿ 40, ಮಂಡ್ಯದಲ್ಲಿ 33, ಕೋಲಾರದಲ್ಲಿ 30, ಬಳ್ಳಾರಿಯಲ್ಲಿ 29, ಚಿಕ್ಕಬಳ್ಳಾಪುರದಲ್ಲಿ 28, ಚಾಮರಾಜನಗರದಲ್ಲಿ 26, ಗದಗದಲ್ಲಿ 26 ಹುದ್ದೆಗಳು. ನೆಕ್ಸ್ಟ್ ಉಡುಪಿ 26 ಹುದ್ದೆಗಳು, ದಾವಣಗೆರೆಯಲ್ಲಿ 18, ಯಾದಗಿರಿಯಲ್ಲಿ 18, ಚಿತ್ರದುರ್ಗದಲ್ಲಿ 13 ಹುದ್ದೆಗಳು, ಕೊಪ್ಪಳದಲ್ಲಿ 10 ಹುದ್ದೆಗಳು, ಧಾರವಾಡದಲ್ಲಿ 9, ಬೆಂಗಳೂರು ದಕ್ಷಿಣದಲ್ಲಿ 3, ಬಾಗಲಕೋಟೆಯಲ್ಲಿ 1, ಮೈಸೂರಲ್ಲಿ 1. ಈ ರೀತಿಯಾಗಿ PDO ಹುದ್ದೆಗಳು ಖಾಲಿಯಾಗಿವೆ. ಇದರಲ್ಲಿ ಈಗಾಗಲೇ ನೇಮಕಾತಿಯನ್ನು ಅಂದರೆ 150 ನಾನ್ HK ಆಗಿರ್ಬೋದು ಮತ್ತು 97 HK ವಿಭಾಗದಲ್ಲಿ ನೋಟಿಫಿಕೇಷನ್ ನಡೀತದೆ. ಅವುಗಳನ್ನ ಸೇರಿಸಿ ಇರುವಂಥದ್ದು ಸರಿಸುಮಾರು ಅಂದರೆ ಇದರಲ್ಲಿ ಟೋಟಲಾಗಿ ಒಟ್ಟು ಹುದ್ದೆಗಳು ಎಷ್ಟಿವೆ ಅಂತಂದರೆ 900ಕ್ಕೂ ಅಧಿಕ ಹುದ್ದೆಗಳಿವೆ. 900+ ವೇಕೆನ್ಸೀಸ್ ಆಲ್ ಓವರ್ ಕರ್ನಾಟಕ. ಹಾಗಿದ್ದಾಗ ಇದರಲ್ಲಿ ಕೇವಲ ಒಂದು 250 ಹುದ್ದೆಗಳನ್ನ ಮಾತ್ರ ಅವರು ಭರ್ತಿ ಮಾಡಿದ್ದಾರೆ ಪ್ರೆಸೆಂಟ್. ಇನ್ನೂ 700ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಈ ಒಂದು ಹುದ್ದೆಗಳು ನೆಕ್ಸ್ಟು ಒಮ್ಮೆ 700ಕ್ಕೂ ಅಧಿಕ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡೋದಿಲ್ಲ. ಮಾಡಿದರೂ ಸರಿಸುಮಾರು ಒಂದು 300ರಿಂದ 350 ಹುದ್ದೆಗಳ ನೇಮಕಾತಿಯನ್ನು ಮಾಡ್ಬೋದು. ಈ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತ ನೋಡಿದಾಗ, ಈ ನೋಟಿಫಿಕೇಷನ್ ಸರಿಸುಮಾರು ಬಂದುಬಿಟ್ಟು ಇದೇ ಒಂದು ಅಂದರೆ ಈ ಒಂದು ವರ್ಷದಲ್ಲಿ ಬರುವಂಥ ಚಾನ್ಸಸ್ಸು ಸಹ ಇದೆ. ಅಂದರೆ ಎಂಡ್ಗೆ ಇದೆ. ಈಗ ಇನ್ನೂ ಸಹ ಅದು ಫೈನಲಿಸ್ಟ್ ಬಿಟ್ಟರು ಕಂಪ್ಲೀಟ್ ಆಯಿತು ಲಾಸ್ಟ್ ನೋಟಿಫಿಕೇಷನು. ಓಕೆ, ಈಗೇನಿದ್ರು ನ್ಯೂ ನೋಟಿಫಿಕೇಷನ್, ಲಾಸ್ಟ್ ನೋಟಿಫಿಕೇಷನ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ. ಹಾಗೆ ಹೊಸ ನೋಟಿಫಿಕೇಷನ್ನು ಸಹ ಸರಿಸುಮಾರು ಇದೇ ಒಂದು ವರ್ಷದಲ್ಲೂ ಸಹ ಬರುವಂಥ ಚಾನ್ಸಸ್ ಇದೆ. ಬಟ್ ಎಂಡಿಗೆ ಬರುತ್ತೆ, ವರ್ಷದ ಎಂಡಿಗೆ ಬರುತ್ತೆ. ಈ ಮೇ, ಜೂನ್, ಜುಲೈ ಈ ರೀತಿಯಾಗಿ ಬರೋದಿಲ್ಲ PDO ನೋಟಿಫಿಕೇಷನ್. ಇನ್ನು VAO ನೋಟಿಫಿಕೇಷನ್ ಬಂದರೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ನೋಟಿಫಿಕೇಷನ್ ಬಂದರೆ 500 ಹುದ್ದೆಗಳ ನೋಟಿಫಿಕೇಷನ್ ಬರುತ್ತೆ. ಈ 500 ಹುದ್ದೆಗಳ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಇದೇ ಒಂದು ಮೇ ಒಳಗಾಗಿ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಮೇ ಒಳಗಾಗಿ, ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಯಾವಾಗಾದರೂ ಬರಬಹುದು ಈ ಒಂದು ನೋಟಿಫಿಕೇಷನ್. ಬಟ್ ಮಾರ್ಚ್ ತಿಂಗಳಲ್ಲಿ ಹೊಸ ನೋಟಿಫಿಕೇಷನ್ಗಳು ಬರ್ತವೆ. ಆ ಯಾವ ನೋಟಿಫಿಕೇಷನ್ ಬರ್ತದೆ ಅಂತೇಳಿ ವಿಡಿಯೋ ಇದೆ, ಆ ವಿಡಿಯೋವನ್ನು ಸಹ ನೋಡಿ. ಈಗ ಈ ಒಂದು VAO ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ನಿಮಗೆ ಏಪ್ರಿಲ್, ಮೇ ತಿಂಗಳಷ್ಟೊತ್ತಿಗೆ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಇದರ ಸೆಲೆಕ್ಷನ್ ಪ್ರೊಸೆಸ್ಸು ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಮೊದಲು PUC ಅಂಕಗಳ ಆಧಾರಿತ ಮಾಡ್ತಾಯಿದ್ರು. ಈಗ ಅವುಗಳನ್ನು ಏನು ಮಾಡ್ತಾಯಿದ್ದಾರೆ ಅಂತಂತಂದರೆ KE ಥ್ರೂ ಎಕ್ಸಾಮ್ ಥ್ರೂ ಮಾಡ್ತಾಯಿದ್ದಾರೆ. ಓಕೆ, ಕಾಂಪಿಟೇಟಿವ್ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ನೀವು ಪರೀಕ್ಷೆಗಳನ್ನ ಬರೆದು ಇದಕ್ಕೆ ಅರ್ಹರಾಗ್ಬೋದು. ಓನ್ಲಿ 2 ಪೇಪರ್ ಇರುತ್ತೆ, GK ಮತ್ತು ಕಮ್ಯುನಿಕೇಷನ್ ಪೇಪರು. ಇವೆರಡನ್ನು ಕ್ವಾಲಿಫೈ ಆದರೆ ನೀವು ಸೆಲೆಕ್ಟ್ ಆಗ್ಬೋದು. ಡೈರೆಕ್ಟ್ ಏನಿಲ್ಲ, 1:3 ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅಷ್ಟೇ. ಸೆಲೆಕ್ಷನ್ ಪ್ರೊಸೆಸ್ಸು ಈಸಿ. ಹಾಗಾಗಿ ಈ ಒಂದು ನೋಟಿಫಿಕೇಷನು ಸಹ ಬರುತ್ತೆ ಮೇ ಅಷ್ಟೊತ್ತಿಗೆ ಬರುವಂಥ ಚಾನ್ಸಸ್ ಎಲ್ಲವೂ ಸಹ ಇದೆ ಸ್ನೇಹಿತರೆ. ಓಕೆ, ಇದು ಇದರ ಬಗ್ಗೆ ಅಪ್ಡೇಟ್ ಆಗಿತ್ತು. ಇನ್ನು ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇತ್ತುಪ್ಪ ಅಂತಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಸಾಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.